ಹಾಯ್, ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಪ್ಯಾರಿಸ್ ಒಲಿಂಪಿಕ್ಸ್ನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಫಸ್ಟ್, ಪ್ಯಾರಿಸ್ ಒಲಿಂಪಿಕ್ಸ್ 2024 ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದು 33ನೇ ಆವೃತ್ತಿಯಾಗಿದೆ. ಇದರ ಮೋಟೋ ಗೇಮ್ಸ್ ವೈಡ್ ಓಪನ್. ಇದರ ಮಾಸ್ಕೋಟ್ ಫ್ರಿಜಿಯನ್ ಕ್ಯಾಪ್. ಉದ್ಘಾಟನಾ ಸಮಾರಂಭವು ಸ್ಟೇಡ್ ಡಿ ಫ್ರಾನ್ಸ್ ಮತ್ತು ಸಮಾರೋಪ ಸಮಾರಂಭವು ಜಾರ್ಡಿನ್ಸ್ ಡು ಟ್ರೊಕಾಡೆರೊದಲ್ಲಿ ನಡೆಯಲಿದೆ. 1, 2, 3 ಮಾತ್ರ, 1, 3, 4 ಮಾತ್ರ, 1 ಮತ್ತು 4 ಮಾತ್ರ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಇದರ ಸರಿಯಾದ ಉತ್ತರ 1, 2, 3 ಮಾತ್ರ. ನೋಡಿಲ್ಲಿ, ಪ್ಯಾರಿಸ್ ಒಲಿಂಪಿಕ್ಸ್ ಇದು 33ನೇ ಆವೃತ್ತಿಯಾಗಿದೆ. ಇದು 3ನೇ ಬಾರಿಗೆ ಪ್ಯಾರಿಸ್ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು ಆಯೋಜಿಸಲಾಗಿದೆ. ಫಸ್ಟ್ ಟೈಮ್ 1900, ಸೆಕೆಂಡ್ ಟೈಮ್ 1924, ಥರ್ಡ್ ಟೈಮ್ 2024. ಆಫ್ಟರ್ 100 ಇಯರ್ಸ್ ಪ್ಯಾರಿಸ್ನಲ್ಲಿ ಮತ್ತೆ ಈ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಆಯೋಜಿಸಲಾಗಿದೆ. ಇದರ ಮಾಸ್ಕೋಟ್ ಫ್ರಿಜಿಯನ್ ಕ್ಯಾಪ್ ಆಗಿದೆ. ಉದ್ಘಾಟನಾ ಸಮಾರಂಭವು ಜಾರ್ಡಿನ್ಸ್ ಡು ಟ್ರೊಕಾಡೆರೊ, ಸೈನೆ ನದಿ ದಡದಲ್ಲಿ. ನೆಕ್ಸ್ಟ್, ಸಮಾರೋಪ ಸಮಾರಂಭವು ಸ್ಟೇಡ್ ಡಿ ಫ್ರಾನ್ಸ್. ನೆಕ್ಸ್ಟ್, ಬೇಸಿಗೆ ಒಲಿಂಪಿಕ್ಸ್ 2024 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್, ಜುಲೈ 22, 2024 ಪ್ರಾರಂಭವಾಗುತ್ತದೆ ಮತ್ತು 11 ಆಗಸ್ಟ್ 2024 ಮುಕ್ತಾಯವಾಗುತ್ತದೆ. ಇವೆಂಟ್ಗಳು 32. ಕ್ರೀಡೆಗಳು 329. ತೆಗೆದುಹಾಕಲಾದ ಕ್ರೀಡೆ ಬ್ರೇಕ್ ಡ್ಯಾನ್ಸ್. 127 ಅಥ್ಲೀಟ್ಗಳು ಭಾರತೀಯ ತಂಡದಿಂದ ಬಂದವರು. ಬಜೆಟ್ ಗಾತ್ರ 79,593 ಕೋಟಿ. ಯಾವ ಹೇಳಿಕೆ ಸರಿಯಾಗಿದೆ? 1, 2, 3, 4, 5. 1, 2, 5. 1, 3, 4. 1, 3, 4, 5. ಇದರ ಸರಿಯಾದ ಉತ್ತರ 1, 2, 5. ಪ್ಯಾರಿಸ್ ಒಲಿಂಪಿಕ್ಸ್ ಬೇಸಿಗೆ ಒಲಿಂಪಿಕ್ಸ್ ಅಥವಾ ಪ್ಯಾರಿಸ್ ಒಲಿಂಪಿಕ್ಸ್ 26 ಜುಲೈ 2024 ಪ್ರಾರಂಭವಾಗುತ್ತೆ ಮತ್ತು 11 ಆಗಸ್ಟ್ 2024 ಮುಕ್ತಾಯವಾಗುತ್ತದೆ. ಇವೆಂಟ್ಗಳು 32. ಕ್ರೀಡೆಗಳು 329. ತೆಗೆದುಹಾಕಲಾದ ಕ್ರೀಡೆ ಬ್ರೇಕ್ ಡ್ಯಾನ್ಸ್ ಅಲ್ಲ, ಕರಾಟೆ. ನೆಕ್ಸ್ಟ್, ಈ ಬಾರಿ ಒಲಿಂಪಿಕ್ಸ್ನಲ್ಲಿ 4 ಕ್ರೀಡೆಗಳು ಸೇರಿಸಲಾಗಿದೆ. ಟೋಟಲಿ 1 ಬ್ರೇಕ್ ಡ್ಯಾನ್ಸ್, 2 ಸ್ಪೋರ್ಟ್ಸ್ ಕ್ಲೈಂಬಿಂಗ್, 3 ಸ್ಕೇಟ್ ಬೋರ್ಡಿಂಗ್, 4 ಸರ್ಫಿಂಗ್. ನೆಕ್ಸ್ಟ್, 117 ಅಥ್ಲೀಟ್ಗಳು ಭಾರತೀಯ ತಂಡದಿಂದ ಬಂದವರು. ನಮ್ಮ ಕರ್ನಾಟಕದಿಂದ 7 ಅಥ್ಲೀಟ್ಗಳು. ನೆಕ್ಸ್ಟ್, ಬಜೆಟ್ ಗಾತ್ರ 779,593 ಕೋಟಿ. ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂದರೆ ರೋಹನ್ ಬೋಪಣ್ಣ, 44 ಇಯರ್ಸ್. ಕಿರಿಯ ವ್ಯಕ್ತಿ ಅಂದರೆ ದಿನಿಧಿ ಸಿಂಧು, ಯಂಗೆಸ್ಟ್. ಇವರಿಬ್ಬರು ಕರ್ನಾಟಕದವರೇ. ಟೋಟಲಿ ನಮ್ಮ ಕರ್ನಾಟಕದಿಂದ 7 ಜನ ಪ್ಯಾರಿಸ್ ಒಲಿಂಪಿಕ್ಸ್ನ ಕ್ರೀಡಾಪಟುಗಳಾಗಿದ್ದಾರೆ. ಫಸ್ಟ್, ರೋಹನ್ ಬೋಪಣ್ಣ, ಅಶ್ವಿನಿ ಪೊನ್ನಪ್ಪ, ಅದಿತಿ ಅಶೋಕ್, ಎಂ.ಆರ್. ಪೂವಮ್ಮ, ಶ್ರೀನಿಧಿ ನಟರಾಜ್, ದಿನಿಧಿ ದೇಸಿಂಗ್, ಅರ್ಚನಾ ಕೊನ್ನಾಲ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಧ್ವಜಧಾರಿ ಶರತ್ ಕಮಲ್ ಮತ್ತು ಪಿ.ವಿ. ಸಿಂಧು. ಶೆಫ್ ಡಿ ಮಿಷನ್ ಅಭಿನವ್ ಬಿಂದ್ರಾ. ತೀರ್ಪುಗಾರರು ಜ್ಯೂರಿ ಗಗನ್ ನಾರಂಗ್. ಒಲಿಂಪಿಕ್ ಆರ್ಡರ್ ಬಿಲ್ಕಿಸ್ ಮೀರ್. 1 ಜೋಡಿ ಮಾತ್ರ, 2 ಜೋಡಿ ಮಾತ್ರ, 3 ಜೋಡಿ ಮಾತ್ರ. ಮೇಲಿನ ಎಲ್ಲ ಜೋಡಿಗಳು. ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ?
ಮಿಷನ್. ಮಿಷನ್. ಇದರ ಸರಿಯಾದ ಉತ್ತರ ಒಂದು ಮಾತ್ರ. ಧ್ವಜಧಾರಿ ಶರತ್ ಕಮಲ್. ನೆಕ್ಸ್ಟ್ ಸೇಫ್ಟಿ ಮಿಷನ್ ಗಗನ್ ನಾರಂಗ್. ತೀರ್ಪುಗಾರರು ಜೂರಿ ಬಿಲ್ಕಿಸ್ ಮೀರ್. ಒಲಿಂಪಿಕ್ ಆರ್ಡರ್ ಅಭಿನವ್ ಬಿಂದ್ರಾ. ನೆಕ್ಸ್ಟ್ 2024 ಒಲಿಂಪಿಕ್ ದಿನದ ಥೀಮ್ ಏನು? ಒಲಿಂಪಿಕ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? 20 ಜೂನ್, 21 ಜೂನ್, 22 ಜೂನ್, 23 ಜೂನ್. ಇದರ ಸರಿಯಾದ ಉತ್ತರ 23 ಜೂನ್. ಒಲಿಂಪಿಕ್ಸ್ ದಿನವನ್ನು 23 ಜೂನಕ್ಕೆ ಯಾಕೆ ಆಚರಿಸ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದ ಸ್ಥಾಪನೆಯಾಗಿತ್ತು. ನೆಕ್ಸ್ಟ್ 2024 ಒಲಿಂಪಿಕ್ ದಿನದ ಥೀಮ್ ಏನು? ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. ಲೆಟ್ಸ್ ಮೂವ್ ಟುಗೆದರ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್. ಸ್ಟೇ ಹೆಲ್ದಿ, ಸ್ಟೇ ಸ್ಟ್ರಾಂಗ್, ಸ್ಟೇ ಆ್ಯಕ್ಟಿವ್. ಇದರ ಸರಿಯಾದ ಉತ್ತರ ಎ, ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. ನೆಕ್ಸ್ಟ್ ಭಾರತೀಯ ಮಹಿಳಾ ಹಾಕಿ ತಂಡದ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಗೌತಮ್ ಗಂಭೀರ್, ಹರೇಂದ್ರ ಸಿಂಗ್, ಬಜರಂಗ್ ಪೂನಿಯಾ, ಶರತ್ ಕಮಲ್. ಇದರ ಸರಿಯಾದ ಉತ್ತರ ಹರೇಂದ್ರ ಸಿಂಗ್. ಗೌತಮ್ ಗಂಭೀರ್ T20. ನೆಕ್ಸ್ಟ್ ಬಜರಂಗ್ ಪೂನಿಯಾ ಇವರು ಒಲಿಂಪಿಕ್ ಮೆಡಲಿಸ್ಟ್. ನಾಡಾದಿಂದ ಸಸ್ಪೆಂಡ್ ಆಗಿದ್ದಾರೆ. ನಾಡಾ ಫುಲ್ ಫಾರ್ಮ್ ನ್ಯಾಷನಲ್ ನಾಡಾ ಫುಲ್ ಫಾರ್ಮ್ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಅಥಾರಿಟಿ. ನೆಕ್ಸ್ಟ್ ಕ್ವಶನ್. ಯಾವ ಪದಕ ವಿಜೇತರಿಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಪ್ರಶಸ್ತಿ ಹಣ ಪ್ರೈಸ್ ಮನಿ ನೀಡಲಾಗುವುದು? ಬಂಗಾರ ಪದಕ ವಿಜೇತರು, ಬೆಳ್ಳಿ ಪದಕ ವಿಜೇತರು, ಕಂಚಿನ ಪದಕ ವಿಜೇತರು, ಬೆಳ್ಳಿ ಮತ್ತು ಕಂಚಿನ ಪದಕ ವಿಜೇತರು. ಇದರ ಸರಿಯಾದ ಉತ್ತರ ಚಿನ್ನ ಪದಕ ವಿಜೇತರು. ನೆಕ್ಸ್ಟ್ ಬೆಳ್ಳಿ ಮತ್ತು ಕಂಚಿನ ಪದಕ ವಿಜೇತರಿಗೆ ಪ್ರೈಸ್ ಮನಿ 2028 ಲಾಸ್ ಏಂಜಲೀಸ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕೊಡಲಾಗುವುದು. ಈ ವರ್ಷ ಮೆಡಲ್ನಲ್ಲಿ ಏನು ವಿಶೇಷತೆ ಅಂದರೆ ಪ್ಯಾರಿಸ್ನಲ್ಲಿ ಈಫೆಲ್ ಟವರ್ಗೆ ಬಳಸಿದ ಕಬ್ಬಿಣವನ್ನು ಈ ವರ್ಷ ಮೆಡಲ್ನಲ್ಲಿ ಆ್ಯಡ್ ಮಾಡಲಾಗಿದೆ. ನೆಕ್ಸ್ಟ್ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ ಆಯಿತು? 1924, 1925, 1926, 1927.
ಇದರ ಸರಿಯಾದ ಉತ್ತರ 1927. ಹೋಮ್ವರ್ಕ್ ಕ್ವಶನ್ ಕಮೆಂಟ್ನಲ್ಲಿ ಆನ್ಸರ್ ಮಾಡಿರಿ. ಒಲಿಂಪಿಕ್ ಡೇದ ಮೋಟೋ ಏನು? ಥೀಮ್ ಅಲ್ಲ, ಮೋಟೋ. ಒಲಿಂಪಿಕ್ ಡೇ ಮೋಟೋ. ಒಲಿಂಪಿಕ್ ಡೇ ಮೋಟೋ ಏನು? ಅದು ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಿರಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಜೂನ್ 23, 1894ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದರ ಪ್ರಧಾನ ಕಚೇರಿ ಲೌಸನ್ನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಮೊದಲ ಒಲಿಂಪಿಕ್ ಕಾಂಗ್ರೆಸ್ 1948ರಲ್ಲಿ ಪ್ಯಾರಿಸ್ನಲ್ಲಿ ನಡೆಯಿತು. ಸ್ಥಾಪಕರು ಸಿ. ಡಿ. ಕಪ್ಪರ್ ಮತ್ತು ನಿರ್ದೇಶಕರು ಪಿಯರ್ ಡಿ ಕೂಬರ್ಟಿನ್. ಪ್ರಸ್ತುತ ಅಧ್ಯಕ್ಷ ಥಾಮಸ್ ಬಾಚ್. 141ನೇ IOC ಸಭೆ 2023 ಮುಂಬೈನಲ್ಲಿ ನಡೆಯಿತು. ಯಾವ ಹೇಳಿಕೆಗಳು ಸರಿಯಾಗಿವೆ? ಇದರ ಸರಿಯಾದ ಉತ್ತರ ಡಿ, 1, 4, 5 ಮಾತ್ರ. ಇದನ್ನು ಜೂನ್ 23, 1894ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದರ ಪ್ರಧಾನ ಕಚೇರಿ ಲೌಸನ್ನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಮೊದಲ ಒಲಿಂಪಿಕ್ ಕಾಂಗ್ರೆಸ್ 1948 ಅಲ್ಲ, 1894. ಅದೇ ವರ್ಷ ಫ್ರಾನ್ಸ್ನಲ್ಲಿ ನಡೆಯಿತು. ಸ್ಥಾಪಕರು ಪಿಯರ್ ಡಿ ಕೂಬರ್ಟಿನ್. ನೆಕ್ಸ್ಟ್, ನಿರ್ದೇಶಕರು ಸಿ. ಡಿ. ಕಪ್ಪರ್. ನೆಕ್ಸ್ಟ್, ಪ್ರಸ್ತುತ ಅಧ್ಯಕ್ಷ ಥಾಮಸ್ ಬಾಚ್. 141ನೇ IOC ಸಭೆ 2023 ಮುಂಬೈನಲ್ಲಿ ನಡೆಯಿತು. IOCಗೆ ಸೇರಿದ ಮೊದಲ ಭಾರತೀಯ ಮಹಿಳೆ ಯಾರು? ದೀಪಿಕಾ ಪಡುಕೋಣೆ, ನೀತು ಅಂಬಾನಿ, ಐಶ್ವರ್ಯ ರಾಯ್, ಸುಧಾ ಮೂರ್ತಿ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಸೇರಿದ ಭಾರತೀಯ ಮೊದಲ ಮಹಿಳೆ. ಇದರ ಸರಿಯಾದ ಉತ್ತರ ಬಿ, ನೀತು ಅಂಬಾನಿ. ನೆಕ್ಸ್ಟ್, ಒಲಿಂಪಿಕ್ಸ್ ಧ್ವಜದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಧ್ವಜವು 5 ಉಂಗುರಗಳನ್ನು ಒಳಗೊಂಡಿದೆ. 5 ಅಂತರ್-ಸಂಪರ್ಕಿತ ಉಂಗುರಗಳು ಗುಲಾಬಿ ಹಿನ್ನೆಲೆಯಲ್ಲಿ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಉಂಗುರಗಳು ನಿರ್ದಿಷ್ಟ ಖಂಡಕ್ಕೆ ಬಣ್ಣವನ್ನು ನಿಯೋಜಿಸುತ್ತವೆ. ಒಲಿಂಪಿಕ್ಸ್ ಧ್ವಜವನ್ನು 1913ರಲ್ಲಿ ಪ್ರಸ್ತಾಪಿಸಲಾಗಿದೆ. 1, 2, 4, 1, 3, 4, 1 ಮತ್ತು 4, 2 ಮತ್ತು 3. ಯಾವ ಹೇಳಿಕೆ ತಪ್ಪಾಗಿದೆ? ಇದರ ಸರಿಯಾದ ಉತ್ತರ 2 ಮತ್ತು 3 ಹೇಳಿಕೆಗಳು ತಪ್ಪಾಗಿವೆ. ಧ್ವಜವು 5 ಉಂಗುರಗಳನ್ನು ಒಳಗೊಂಡಿದೆ. 5 ಅಂತರ್ ಸಂಪರ್ಕಿತ ಉಂಗುರಗಳು ಗುಲಾಬಿ ಅಲ್ಲ, ಬಿಳಿ ಹಿನ್ನೆಲೆ, ವೈಟ್. ಬಿಳಿ ಹಿನ್ನೆಲೆಯಲ್ಲಿ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಉಂಗುರಗಳನ್ನು ಹೊಂದಿವೆ.
ಉಂಗುರಗಳು ನಿರ್ದಿಷ್ಟ ಖಂಡಕ್ಕೆ ಬಣ್ಣವನ್ನು ನಿಯೋಜಿಸುವುದಿಲ್ಲ. ಒಲಿಂಪಿಕ್ ಧ್ವಜವು 1913ರಲ್ಲಿ ಪ್ರಸ್ತಾಪಿಸಲಾಯಿತು. ನೆಕ್ಸ್ಟ್ 1928 ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ ಗೇಮ್ನಲ್ಲಿ ಮೊದಲನೇ ಬಾರಿಗೆ ಕ್ರೀಡಾ ಜ್ಯೋತಿಯನ್ನು ಪ್ರದರ್ಶಿಸಲಾಯಿತು. ನೆಕ್ಸ್ಟ್ ಒಲಿಂಪಿಕ್ಸ್ ಧ್ವಜವು ಈ ಕೆಳಗಿನ ಯಾವ ಖಂಡಗಳನ್ನು ಪ್ರತಿನಿಧಿಸುತ್ತದೆ? ಏಷ್ಯಾ, ಆಫ್ರಿಕಾ, ಅಮೆರಿಕ, ಯುರೋಪ್, ಓಷೇನಿಯಾ. ಏಷ್ಯಾ, ಆಫ್ರಿಕಾ, ಅಂಟಾರ್ಕ್ಟಿಕಾ. ಆಫ್ರಿಕಾ, ಯುರೋಪ್. ಏಷ್ಯಾ, ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ. ಆಫ್ರಿಕಾ, ಯುರೋಪ್, ಅಮೆರಿಕ, ಅಂಟಾರ್ಕ್ಟಿಕಾ. ಒಲಿಂಪಿಕ್ಸ್ ಧ್ವಜ ಅಥವಾ ರಿಂಗ್ಸ್. ಇದರ ಸರಿಯಾದ ಉತ್ತರ ಎ. ಏಷ್ಯಾ, ಆಫ್ರಿಕಾ, ಅಮೆರಿಕ, ಯುರೋಪ್, ಓಷೇನಿಯಾ ಅಥವಾ ಆಸ್ಟ್ರೇಲಿಯಾ. ನೆಕ್ಸ್ಟ್ ಕ್ವಶನ್. ಇದು ಆಗಲೇ ಹೇಳಿದೆ ಆನ್ಸರ್. ಯಾವ ಒಲಿಂಪಿಕ್ನಲ್ಲಿ ಒಲಿಂಪಿಕ್ ಜ್ವಾಲೆಯು ಮೊದಲ ಬಾರಿಗೆ ಪ್ರದರ್ಶಿಸಲಾಯಿತು? 1964 ಟೋಕಿಯೋ ಒಲಿಂಪಿಕ್, 1900 ಪ್ಯಾರಿಸ್ ಒಲಿಂಪಿಕ್, 1896 ಅಥೆನ್ಸ್ ಒಲಿಂಪಿಕ್ಸ್, 1928 ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್. ಜಸ್ಟ್ ಹೇಳಿದ ಆನ್ಸರ್. ಇದರ ಆನ್ಸರ್ ಡಿ, 1928 ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್. ನೆಕ್ಸ್ಟ್ ಕ್ವಶನ್. ಪ್ರಾಚೀನ ಒಲಿಂಪಿಕ್ ಆಟಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಾಗಿದೆ? ಪುರಾತನ ಒಲಿಂಪಿಕ್ ಆಟಗಳು ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾಯಿತು. ಒಲಿಂಪಿಕ್ ಆಟಗಳನ್ನು ಮೊದಲು ಗ್ರೀಕ್ ದೇವರು ಜ್ಯೂಸ್ ಗೌರವಾರ್ಥವಾಗಿ ಆಡಲಾಯಿತು. ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಒಂದು ಮತ್ತು ಎರಡು ತಪ್ಪು. ಇದರ ಸರಿಯಾದ ಉತ್ತರ ಒಂದು ಮತ್ತು ಎರಡು ಸರಿ. ಪ್ರಾಚೀನ ಕಾಲದಲ್ಲಿ ಒಲಿಂಪಿಯಾ ನಗರದಲ್ಲಿ ಒಲಿಂಪಿಕ್ ಆಟಗಳು ಪ್ರಾರಂಭವಾದಾಗಿನಿಂದ ಒಲಿಂಪಿಕ್ಸ್ ಕ್ರೀಡೆಗಳು ಅಂತ ಹೆಸರು ಬಂದಿದೆ. ಆಧುನಿಕ ಒಲಿಂಪಿಕ್ ಆಟಗಳ ಪಿತಾಮಹ ಯಾರು? ಥಾಮಸ್ ಬಾಚ್, ಪಿಯರ್ ಡಿ ಕೂಬರ್ಟಿನ್, ಡಿಮಿಟ್ರಿಯಸ್ ವಿಕೆಲಾಸ್, ಸಿ ಡಿ ಕಪ್ಪರ್. ಇದರ ಸರಿಯಾದ ಉತ್ತರ ಬಿ, ಪಿಯರ್ ಡಿ ಕೂಬರ್ಟಿನ್. ನೆಕ್ಸ್ಟ್. ಯಾವ ವರ್ಷದಲ್ಲಿ ಒಲಿಂಪಿಕ್ ಪಂದ್ಯಗಳು ನಡೆಯಲಿಲ್ಲ? ಎ
1916, 1940, 1944. ಬಿ 1908, 1948, 2012. 1904, 1937, 1984, 1996, 1915, 1991, 1945. ಯಾವ ವರ್ಷ ನಡೆಯಲಿಲ್ಲ? ಇದರ ಸರಿಯಾದ ಉತ್ತರ ಎ 1916, 1940, 1944. ಇದರ ಆನ್ಸರ್ ಎ ಬಿ 1908, 1948, 1912. ಲಂಡನ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಆಯೋಜಿಸಲಾಗಿದೆ. ನೆಕ್ಸ್ಟ್ 1904, 1932, 1984, 1996. ಯು ಎಸ್ ಎದಲ್ಲಿ 4 ಬಾರಿ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಆಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಮಹಿಳಾ ಅಥ್ಲೆಟ್ಗಳನ್ನು ಒಳಗೊಂಡ ಮೊದಲ ಒಲಿಂಪಿಕ್ ಕ್ರೀಡಾಕೂಟ ಯಾವುದು? 1952 ಹೆಲ್ಸಿಂಕಿ ಒಲಿಂಪಿಕ್, 1900 ಪ್ಯಾರಿಸ್ ಒಲಿಂಪಿಕ್, 1960 ರೋಮ್ ಒಲಿಂಪಿಕ್, 1996 ಅಟ್ಲಾಂಟಾ ಒಲಿಂಪಿಕ್. ಇದರ ಸರಿಯಾದ ಉತ್ತರ ಬಿ 1900 ಪ್ಯಾರಿಸ್ ಒಲಿಂಪಿಕ್. ಈ ಕೆಳಗಿನ ಯಾವ ದೇಶವು ಎಂದಿಗೂ ಒಲಿಂಪಿಕ್ ಆಟಗಳನ್ನು ಆಯೋಜಿಸಿಲ್ಲ? ಇದು ಕ್ವಶನ್ ಆಗೈತಿ. SSC CHSL 2021. ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಜಪಾನ್, ಚೀನಾ. ಯಾವ ದೇಶ? ಇದರ ಸರಿಯಾದ ಉತ್ತರ ಎ ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್. ಭಾರತೀಯ ಒಲಿಂಪಿಕ್ಸ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಹೇಳಿಕೆಗಳು. ಭಾರತವು ಮೊದಲ ಬಾರಿಗೆ 1900ರಲ್ಲಿ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿತು. ಒಬ್ಬನೇ ಅಥ್ಲೀಟ್ ನಾರ್ಮನ್ ಪ್ರಿಚರ್ಡ್ ಆಂಗ್ಲೋ ಇಂಡಿಯನ್ 2 ಪದಕವನ್ನು ಗೆದ್ದರು. 1 ಚಿನ್ನ 1 ಕಂಚು. ರಾಷ್ಟ್ರವು ಮೊದಲು 1920ರಲ್ಲಿ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಗಳಿಗೆ ತಂಡವನ್ನು ಕಳುಹಿಸಿತು. ಇದರ ಸರಿಯಾದ ಉತ್ತರ ಡಿ 1, 2, 4 ಮಾತ್ರ. ಭಾರತವು ಮೊದಲ ಬಾರಿಗೆ 1900ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿತು. ನೆಕ್ಸ್ಟ್. ನಾರ್ಮನ್ ಪ್ರಿಚರ್ಡ್ ಆಂಗ್ಲೋ ಇಂಡಿಯನ್ ಅವರು ಒಬ್ಬರೇ ಕ್ರೀಡಾಪಟು ಆಗಿದ್ದರು ಆ ಟೈಮ್ನಲ್ಲಿ.
2 ಪದಕಗಳನ್ನು ಗೆದ್ದರು ಅವರು. 1 ಚಿನ್ನ 1 ಕಂಚು ಅಲ್ಲ, 2 ಬೆಳ್ಳಿ ಪದಕಗಳು. ಸಿಲ್ವರ್ ಮೆಡಲ್. ನೆಕ್ಸ್ಟ್, ರಾಷ್ಟ್ರವು ಮೊದಲು 1920ರಲ್ಲಿ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಗಳಿಗೆ ತಂಡವನ್ನು ಕಳುಹಿಸಿತು. 1928ರಿಂದ 2020ರ ಅವಧಿಯಲ್ಲಿ ಭಾರತವು ಒಲಿಂಪಿಕ್ಸ್ನಲ್ಲಿ ಎಷ್ಟು ಪದಕಗಳನ್ನು ಪಡೆದಿದೆ? 8 ಚಿನ್ನ, 11 ಬೆಳ್ಳಿ, 15 ಕಂಚು. 10 ಚಿನ್ನ, 9 ಬೆಳ್ಳಿ, 16 ಕಂಚು. 12 ಚಿನ್ನ, 13 ಬೆಳ್ಳಿ, 11 ಕಂಚು. 9 ಚಿನ್ನ, 16 ಬೆಳ್ಳಿ, 9 ಕಂಚು. ಇದರ ಸರಿಯಾದ ಉತ್ತರ ಬಿ. 10 ಚಿನ್ನ, 9 ಬೆಳ್ಳಿ, 16 ಕಂಚಿನ ಪದಕಗಳು ಪಡೆದುಕೊಂಡಿವೆ. ಟೋಟಲಿ ಒಟ್ಟಾರೆಯಾಗಿ 35. ಥ್ಯಾಂಕ್ ಯು.